ಹೇ ಗಾಯ್ಸ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಕೆಎ ಕಡೆಯಿಂದ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಆಗಸ್ಟ್ 18ನೇ ತಾರೀಕಿಗೆ ಮೆರಿಟ್ ಲಿಸ್ಟ್ ಪ್ರಕಟವಾಗಿತ್ತು. ಹುದ್ದೆಗಳ ಸಂಖ್ಯೆಯನ್ನ ಏರಿಸಬೇಕು ಅಥವಾ ಹುದ್ದೆಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್, ಆಯ್ತಾ, ಹೂ ಇಸ್ ದ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಫ್ ಅವರ್ ಕರ್ನಾಟಕ ಸ್ಟೇಟ್. ಸೊ ಅವರಿಗೆ ರಿಕ್ವೆಸ್ಟ್ ಲೆಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಆಕ್ಚುಲ್ ಆಗಿ ಅವ್ರು ಏನೇನು ಇನ್ಫಾರ್ಮೇಶನ್ ನೀಡಿದ್ದಾರೆ ರಿಗಾರ್ಡಿಂಗ್ ಫಿಲ್ಲಿಂಗ್ ಅಪ್ ಆಫ್ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಎಡಿಷನ್ ಆಫ್ ಅಟ್ಲೀಸ್ಟ್ 800 ಪೋಸ್ಟ್ ಗಳನ್ನ ಆಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಡ್ ಇನ್ನೇನಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ನಮ್ಮ ಚಾನಲ್ ಮೊದಲೇ ಅವರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು, ದಿಸ್ ಈಸ್ ಅಫಿಷಿಯಲಿ ಪಬ್ಲಿಷ್ಡ್ ಇನ್ ಪ್ರಜಾವಾಣಿ ನ್ಯೂಸ್ ಪೇಪರ್ 19 ಆಗಸ್ಟ್ 2022ಕ್ಕೆ. ಸೊ ಇಲ್ಲಿ ಹೇಳ್ತಾ ಇದಾರೆ ಏನು, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಇನ್ನೂ ಹುದ್ದೆಗಳನ್ನ ಸೇರಿಸಬೇಕು ಅಂತ ಹೇಳಿ ಆಕಾಂಕ್ಷಿಗಳು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಹೇಳ್ತಾ ಇದಾರೆ ಕಳೆದ 12 ವರ್ಷಗಳಲ್ಲಿ ಕೇವಲ 2 ಸಲ ಮಾತ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೇಮಕಾತಿ ನಡೆದಿದೆ. ಬಟ್ ಖಾಲಿ ಇರುವಂತಹ ಹುದ್ದೆಗಳಿಗೆ ಅನುಸಾರವಾಗಿ ಈ ಹುದ್ದೆಗಳು ಇಲ್ಲ, ಆಯ್ತಾ. ಸದ್ಯ ಖಾಲಿ ಇರುವ ಹುದ್ದೆಗಳಿಗೆ ಅನುಗುಣವಾಗಿ ಈಗ ನಡೆಯುತ್ತಿರುವಂತಹ ರಿಕ್ರೂಟ್ಮೆಂಟ್ ಅಷ್ಟಿಲ್ಲ. ಯಾಕಂತ ಹೇಳಿ ನೋಡೋದಾದ್ರೆ ಇಲ್ಲಿ 600ರಿಂದ 800 ಪೋಸ್ಟ್ಗಳು ಡಿಫರೆನ್ಸ್ ಆಗ್ತಾ ಇದೆ. ಅಂದ್ರೆ 600ರಿಂದ 800 ಪೋಸ್ಟ್ಗಳು ಎಡಿಷನ್ ಆಗ್ಬೇಕಾಗಿದೆ. ಬಟ್ 1242 ಪೋಸ್ಟ್ಗಳು ಕಾಲಾಗಿದೆ. ಸೊ ಇದು ಯಾವುದೇ ಒಂದು ಕಾರಣಕ್ಕೂ ಸರಿಸಮ ಅಲ್ಲ ಅಂತ ಹೇಳಿ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಸಶಿಲ್ ಜಿ ನಮೋಶಿ ಹಾಗೇನೆ ಶ್ರೀ ಬಸವರಾಜ್ ಹೊರಟ್ಟಿ ಸರ್, ಸೊ ಇವರ ಒಂದು ಮುಂದಾಳತ್ವದಲ್ಲಿ ಅಭ್ಯರ್ಥಿಗಳು ಏನ್ ಮಾಡ್ತಾರೆ, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರಿಗೆ, ಉನ್ನತ ಶಿಕ್ಷಣ ಸಚಿವರವರಿಗೆ ಏನ್ ಮಾಡ್ತಾರೆ, ಒಂದು ಲೆಟರ್ ನ ಬರೀತಾರೆ, ರಿಕ್ವೆಸ್ಟ್ ಲೆಟರ್ ನ. ಏನಂತ ಹೇಳಿ, ಮಿನಿಮಮ್ 448 ಪೋಸ್ಟ್ ಗಳನ್ನ ನೀವು ಸೇರಿಸಬೇಕು ಅಂತ ಹೇಳಿ, ಈ ಕರೆಂಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಅಟ್ಲೀಸ್ಟ್ 448 ಪೋಸ್ಟ್ ಗಳನ್ನ ಸೇರಿಸಬೇಕು ಅಂತ ಹೇಳಿ ರಿಕ್ವೆಸ್ಟ್ ಲೆಟರ್ ನ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ರೆಸ್ಪಾನ್ಸ್ ಮಾಡಿರುವಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಈ ಬಗ್ಗೆ ನಿಯಮಾನುಸಾರ, ಆಯ್ತಾ, ಆಸ್ ಪರ್ ರೂಲ್ಸ್ ಏನಿದೆ ನಾವು ಕ್ರಮ ತೆಗೆದುಕೊಳ್ತೇವೆ. ಹಾಗೇನೆ ಈ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಏನು ಹೆಡ್ ಇದ್ದಾರೆ, ಸೊ ಅವರಿಗೆ ನಾವು ಸೂಚನೆ ನೀಡಿದ್ದೇವೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಅಂಡ್ ನೋಡಿ, ಇಲ್ಲೊಂದು ಅಂಕಿಅಂಶವನ್ನು ನಾವು ನೋಡೋದಾದ್ರೆ 2015ರಲ್ಲಿ 1298 ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಆಗಿತ್ತು. ಬಟ್ ಇದಕ್ಕೆ ಎಕ್ಸ್ಟ್ರಾ 862 ಪೋಸ್ಟ್ಗಳು, ಆಯ್ತಾ. ನೋಡಿ, 862 ಪೋಸ್ಟ್ಗಳು ಒಂದು ದೊಡ್ಡ ಮಟ್ಟದ ನೇಮಕಾತಿ ಆಗಿತ್ತು. ಬಟ್ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಅರ್ಹ ಅಭ್ಯರ್ಥಿಗಳು ಅಲ್ಲಿ ಕಡಿಮೆ ಇದ್ರು, ಪೋಸ್ಟ್ಗಳು ಜಾಸ್ತಿ ಇತ್ತು, ಬಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಗಳು ಬಹಳ ಕಡಿಮೆ ಇದ್ರು. ಸೊ ಹಾಗಾಗಿ ಈ ವರ್ಷದ ಒಂದು ಏನು ರಿಕ್ರೂಟ್ಮೆಂಟ್ ಆಗಿತ್ತು, ಸೊ ಅದರಲ್ಲಿ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ, ಬಟ್ ಹುದ್ದೆಗಳ ಸಂಖ್ಯೆ ಅತ್ಯಂತ ಕಡಿಮೆ ಇದೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಹೇಳ್ತಾ ಇದಾರೆ, ಇವನ್ 10ನೇ ರ್ಯಾಂಕ್ ಗಳಿಸಿದಂತಹ ಅಭ್ಯರ್ಥಿಗಳು ಕೂಡ ನೇಮಕಾತಿಯಿಂದ ಹೊರಗಡೆ ಉಳಿಯಲೇಬೇಕಾಗತ್ತೆ, ಆಯ್ತಾ. ದೇರ್ ಈಸ್ ಚಾನ್ಸಸ್, ಆಯ್ತಾ, ಅಲ್ಲಿ ಚಾನ್ಸಸ್ ಇದೆ. ಇವನ್ ಅವರು 10ನೇ ರ್ಯಾಂಕ್ ತೆಗೆದುಕೊಂಡ್ರು ಈ ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಿಂದ ಅವರು ಹೊರಗಡೆ ಉಳಿಯಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಉತ್ತಮ ರ್ಯಾಂಕ್ ಗಳಿಸಿಕೊಂಡ್ರು ಸಹ ಇಟ್ಸ್ ಅ ಹಾರ್ಡ್ ಟು ಗೆಟ್ ದ ಪೋಸ್ಟ್, ಆಯ್ತಾ. ಒಂದು ಹುದ್ದೆ ಸಿಗುವುದು ಒಂದು ಅನುಮಾನವಾಗಿದೆ. ಸೊ ನೋಡಿ, ಮುಂದಿನ ನೇಮಕಾತಿಗೆ ಅವರು ಎಲಿಜಿಬಲ್ ಇದಾರೆ ಅನ್ನೋದನ್ನ ನೋಡೋದಾದ್ರೆ ಅವರ ಒಂದು ಏಜ್ ಬರಾಗುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಅಭ್ಯರ್ಥಿಗಳು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ನ ಕೊಡ್ತಾ ಇದ್ದಾರೆ ಮೈ ಡಿಯರ್ ಆಸ್ಪಿರೆಂಟ್ಸ್. ಈ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ, ಆಯ್ತಾ, ನಿರ್ವಹಣಾ ಶಾಸ್ತ್ರ ಅಂತ ಏನ್ ಹೇಳ್ತಾರೆ, ಸೊ ಆ ಒಂದು ವಿಷಯದಲ್ಲಿ ಕೇವಲ ಒಂದೇ ಹುದ್ದೆಗಷ್ಟೇ ನೇಮಕಾತಿ ನಡೆಯುತ್ತಿದೆ. ಇಟ್ಸ್ ಎ ಡಿಸಾಸ್ಟ್ರಸ್, ಆಯ್ತಾ. ಕೇವಲ ಒಂದೇ ಹುದ್ದೆಗೆ ನೇಮಕಾತಿ ನಡೆಯುತ್ತಿದ್ದು, ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಏನು 9,000ದಿಂದ 10,000 ಫುಲ್ ಟೈಮ್ ಪೋಸ್ಟ್ಗಳು ಖಾಲಿ ಇದಾವೆ. ಬಟ್ ಕೇವಲ 1242 ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ. ಸೊ ಹಾಗಾಗಿ ಇವನ್ ದ ಕ್ಯಾಂಡಿಡೇಟ್ ಆರ್ ನೆಟ್ ಕ್ವಾಲಿಫೈಡ್, PhD ಕ್ವಾಲಿಫೈಡ್, KTET ಕ್ವಾಲಿಫೈಡ್ ಇದ್ರೂ ಸಹ ಏನ್ ಮಾಡ್ಬೇಕಾಗತ್ತೆ, ಅವರು ಹುದ್ದೆಗಳು ಕಡಿಮೆ ಇರೋದ್ರಿಂದ ದೇ ಡೆಫಿನೆಟ್ಲಿ ವಿಲ್ ಮಿಸ್ ದ ಜಾಬ್. ಅಂಡ್ ಅದಕ್ಕೆ ಆಡ್ ಆನ್ ಆಗಿ ವಯೋಮಿತಿನೂ ಸಹ, ಅವರ ಏಜ್ ಬಾರ್ ಸಹ ಖಂಡಿತ ಆಗುತ್ತದೆ. ಸೊ ಹಾಗಾಗಿ ಈ ಒಂದು ಕರೆಂಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಲ್ಲಿನೇ ಹುದ್ದೆಗಳನ್ನ ಹೆಚ್ಚಿಸಬೇಕು ಅಂತ ಹೇಳಿ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಗುಡ್ ಮೂವ್ ಫ್ರಮ್ ದ ಆಸ್ಪಿರೆಂಟ್ಸ್, ಆಯ್ತಾ. ನೋಡಿ, ಸರ್ಕಾರ ಮನಸ್ಸು ಮಾಡಿದ್ರೆ ಇಟ್ ಕ್ಯಾನ್ ಡೂ ಎನಿಥಿಂಗ್, ಆಯ್ತಾ. ಏನಾದ್ರೂ ಅದು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಸೊ ಹಾಗಾಗಿ ಆಯ್ತಾ, ಸೊ ಹಾಗಾಗಿ ಇವನ್ ಐ ಡೂ ಸಪೋರ್ಟ್ ಫಾರ್ ದ ಎಡಿಷನ್ ಆಫ್ ಪೋಸ್ಟ್, ಅಟ್ಲೀಸ್ಟ್ 800 ಪೋಸ್ಟ್ ಗಳನ್ನ ಇವರು ಕರೆಂಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಆಡ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಇಲ್ಲಿ ಡೇಟಾವನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು.
ವಿಷಯ, ಹುದ್ದೆಗಳು ಹಾಗೇನೆ ಸದ್ಯ ನೇಮಕಾತಿ ಎಷ್ಟೆಷ್ಟಿದಾವೆ. ಫಾರ್ ಎಕ್ಸಾಂಪಲ್ ನೋಡಿ, ಮ್ಯಾನೇಜ್ಮೆಂಟ್ ನೋಡಿದ್ವಿ, ಕೇವಲ ಒಂದು ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಬಟ್ ಖಾಲಿ ಇರುವಂತಹ ಹುದ್ದೆಗಳು 550 ಪೋಸ್ಟ್ಸ್ ಆರ್ ದೇರ್. ಹಾಗೇನೆ ಈ ವಾಣಿಜ್ಯ ಶಾಸ್ತ್ರ ಆಯ್ತಾ, ಕಾಮರ್ಸ್ ಸಬ್ಜೆಕ್ಟ್ಗೆ 130 ಪೋಸ್ಟ್ಗೆ ಈಗ ಸದ್ಯ ನೇಮಕಾತಿ ನಡೆದಿದ್ದು ನೋಡಿ 1507 ಪೋಸ್ಟ್ಗಳು ಖಾಲಿ ಇದಾವೆ. ಹಾಗೇನೆ ಕನ್ನಡ ಸಬ್ಜೆಕ್ಟ್ 105ಕ್ಕೆ ಖಾಲಿ ಹುದ್ದೆಗೆ ನೇಮಕಾತಿ ನಡೆಯುತ್ತಿದೆ ನೋಡಿ. ಆಲ್ಮೋಸ್ಟ್ 1989 ಪೋಸ್ಟ್ಗಳಿಗೆ ಇದು ಖಾಲಿ ಇದಾವೆ. ಸೊ ಹಾಗೇನೆ ಇಂಗ್ಲಿಷ್ ಸಬ್ಜೆಕ್ಟ್ ಕೇವಲ 34 ಪೋಸ್ಟ್ಗೆ ನೋಟಿಫಿಕೇಶನ್ ಆಗಿತ್ತು. ಬಟ್ ಖಾಲಿ ಹುದ್ದೆಗಳು ಎಷ್ಟಿದಾವೆ? 723. ಅಂಡ್ ಕೆಮಿಸ್ಟ್ರಿ ಆಯ್ತಾ, ಕೆಮಿಸ್ಟ್ರಿ 82 ಪೋಸ್ಟ್ಗೆ ನೇಮಕಾತಿ ನಡೆಯುತ್ತಿದೆ. ಅಂಡ್ ಖಾಲಿ ಹುದ್ದೆಗಳು 585 ಪೋಸ್ಟ್ಸ್ ಆರ್ ವೇಕೆಂಟ್. ಸೊ ಹಾಗಾಗಿ ಏನು ಅಭ್ಯರ್ಥಿಗಳು ಎಲ್ಲ ಸೇರ್ಕೊಂಡು ಲೆಟರ್ ನ ಕೊಟ್ಟಿದ್ರು. ಸೊ ಅದಕ್ಕೆ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ನ ಮಾಡಿದ್ದಾರೆ ಡಾಕ್ಟರ್ ಸಿ.ಎನ್. ಅಶ್ವಥ್ ಸರ್ ಅವರು. ಸೊ ಇದರ ಒಂದು ಮುಂದಿನ ಅಪ್ಡೇಟ್ ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮಗೆ ಖಂಡಿತವಾಗಿ ನೀಡ್ತೇವೆ. ಸೊ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ and click the bell icon and get latest updates. Thank you for listening. As always, God bless you all.